ನಂಜನಗೂಡಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಕಾಮಗಾರಿ ಆರಂಭಗೊಂಡಿದೆ. 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರೋ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಈ ವಿದ್ಯಾರ್ಥಿ ನಿಲಯಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಸಚಿವರು ಅನುದಾನ ಬಿಡುಗಡೆ ಮಾಡಿದ್ದು, ಇದೀಗ ಕಾಮಗಾರಿ ಆರಂಭಿಸಲಾಗಿದೆ. ಅಲ್ಲದೆ ಇನ್ನೊಂದು ವರ್ಷದೊಳಗೆ ಉತ್ತಮ ಗುಣಮಟ್ಟದ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಈ ಒಂದು ಶುಭ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿದ್ದೀರಾ. ಈಗಾಗಲೇ ಭೂಮಿ ಪೂಜೆನ ಕೂಡ ಮಾಡಿದ್ದೇವೆ. ಸುಮಾರು ಅಂದಾಜು 6.5 ಕೋಟಿಗೆ ಈ ಹಾಸ್ಟೆಲ್ಲು ಕಾಮಗಾರಿ ಮಂಜೂರಾಗಿರೋಂಥದ್ದು. ಜೊತೆಗೆ ಅದರಲ್ಲಿ ಸುಮಾರು 4 ಕೋಟಿಗೆ ಬಿಲ್ಡಿಂಗು ಕಟ್ಟಡ ನಿರ್ಮಾಣ ಆಗ್ತದೆ. ಉಳಿದಂಥ ಅಮೌಂಟಿಗೆ ಹಾಸ್ಟೆಲ್ನ ಸಾಮಗ್ರಿಗಳೇನಿರ್ತವೆ ಅವನ್ನ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋಂಥದ್ದು. ಆದ್ದರಿಂದ ನಾನು ತುಂಬ ಹೃದಯದಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದರೆ ನಮ್ಮ ಈ ಆವರಣದಲ್ಲಿ ಇನ್ನೂ ಹೆಚ್ಚಿನ ಬೆಡೆಡ್ ಹಾಸ್ಟೆಲ್ಗೆ ನಮಗೆ ಅವಶ್ಯಕತೆ ಇತ್ತು. ಆದ್ದರಿಂದ ಈ ಒಂದು ಜಾಗದಲ್ಲಿ ಅದನ್ನು ನಿರ್ಮಾಣವನ್ನು ಮಾಡಿಕೊಡ್ಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟು ಅದಕ್ಕೆ ಅನುದಾನವನ್ನು ನಮಗೆ ಮಂಜೂರು ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಒಂದು ದಿವಸ ಭೂಮಿ ಪೂಜೆ ಮಾಡಿದ್ದೇವೆ. ನಾನು ಕೂಡ ನಮ್ಮ PWD ಇಲಾಖೆ ಅವರಿಗೆ ಮತ್ತು ಕಾಂಟ್ರಾಕ್ಟರ್ಗೆ ಆಗಲೇ ಮಾತನಾಡಿದ್ದೇನೆ. 1 ವರ್ಷದ ಒಳಗೆ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗಬೇಕು. ಆದ ನಂತರ ಈ ಒಂದು ಕಟ್ಟಡವನ್ನು ಅವೆಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಷ್ಟನ್ನು ಹೇಳಿ, ಈ ಒಂದು ದಿವಸ ಸುಮಾರು ಗ್ರೌಂಡ್ ಫ್ಲೋರ್ ಆಗಿರಲಿ, ಫಸ್ಟ್ ಫ್ಲೋರ್ ಆಗಿರಲಿ, ಸೆಕೆಂಡ್ ಮತ್ತು ಥರ್ಡ್ ಫ್ಲೋರು ಇವೆಲ್ಲವಕ್ಕೂ ಪೂರಕವಾಗಿ ಅನುದಾನ ಆಗಲೇ ರಿಲೀಸ್ ಆಗಿದೆ. ಅದರಿಂದ ಸುಮಾರು 3 ಫ್ಲೋರು ಕಟ್ಟಡ ನಿರ್ಮಾಣ ಆಗ್ತದೆ. ಸೊ ಅದೇ ಗ್ರೌಂಡ್ ಫ್ಲೋರ್ +3. ಸೊ ಸುಮಾರು ಒಳ್ಳೆ ಕಟ್ಟಡ ಇಲ್ಲಿ ನಿರ್ಮಾಣ ಆಗಲಿದೆ. ಅದರಿಂದ ತಾವೆಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಸಂದರ್ಭ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, TAPCMS ಅಧ್ಯಕ್ಷ ಕುರಟ್ಟಿ ಮಹೇಶ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು.